ಹಾಯ್ ಹಲೋ, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಇವತ್ತು ಒಂದು ಇನ್ಫಾರ್ಮೇಷನ್ ತಂದಿದ್ದೀನಿ. ಗ್ರೂಪ್ ಡಿಗೆ ಸ್ಟೇ ತರ್ತಾರೆ 28 ಜುಲೈಲಿ ಕೇಸ್ ಹಾಕಿ. ಆಮೇಲೆ 8 ಸೆಪ್ಟೆಂಬರ್ ಏನಾಗುತ್ತೆ ಅಂತಂದರೆ, ಇದೇ ರೈಲ್ವೆ ಕಡೆಯಿಂದ 17ನೇ ತಾರೀಕು ನವಂಬರಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತದೆ, ಕಂಡಕ್ಟ್ ಮಾಡ್ತಾರೆ. ಆಲ್ರೆಡಿ ಕೇಸ್ ನಡೀತಾ ಇದೆ, ಸ್ಟೇ ಆಗಿತ್ತು. ಬಟ್ ಇವಾಗ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ ಇನ್ನೂ ಕೆಲವು ಜನಕ್ಕೆ, ಕೆಲವು ಸ್ಟೂಡೆಂಟ್ಸ್ಗೆ ಇನ್ನೂ ಯಾರು ಅಪ್ಲೈ ಮಾಡಿರೋ ಅವ್ರಿಗೆ ಇನ್ನೂ ಕನ್ಫ್ಯೂಷನ್ ಇರುತ್ತೆ. ಸೊ ಏನಕ್ಕೆ ಮಾಡಿದ್ರೆ ಅಂತಂದರೆ, ಈಗ ರೈಲ್ವೆದಲ್ಲಿ ಅವ್ರ ಕಡೆಯಿಂದ ಕ್ಲಿಯರ್ ಆಗಿದೆ. ಯಾವುದೇ ಎಕ್ಸಾಮ್ 2024ರಿಂದ 25ರಲ್ಲಿ ಯಾವುದೇ ಎಕ್ಸಾಮ್ ಕಂಡಕ್ಟ್ ಮಾಡಿಲ್ಲ ಗ್ರೂಪ್ ಡಿ ರಿಲೇಟೆಡ್. ಸೊ ಅವ್ರ ಕಡೆಯಿಂದ ಈಗ 17 ನವಂಬರಿಂದ ಸ್ಟೇ ಹಾಕಿರೋದ್ರಿಂದ ಇಷ್ಟು ದಿನ ಲೇಟ್ ಆಯಿತು. ಬಟ್ ಆಮೇಲೆ ಏನು ಮಾಡ್ತಾರೆ, 10th ಅಕ್ಟೋಬರ್ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಬಟ್ ಸುಪ್ರೀಂ ಕೋರ್ಟ್ ಏನು ಹೇಳ್ತೀನಿ, ಹೈಕೋರ್ಟ್ ಇನ್ನೂ ಕ್ಲಾರಿಫೈ ಆಗಿಲ್ಲ. ನೀವು ಅಲ್ಲೇ ಕ್ಲಾರಿಫೈ ಆದಮೇಲೆ ಜಡ್ಜ್ಮೆಂಟ್ ಆದಮೇಲೆ ನೀವು ಬರಬೇಕು, ಅಲ್ಲಿ ತನಕ ಇಲ್ಲಿ ಬರೋಂಗಿಲ್ಲ ಅಂತೇಳಿ ಕೇಸ್ನ ಡಿಸ್ಮಿಸ್ ಮಾಡುತ್ತೆ. ಅದೇ ರೀತಿ 28 ಅಕ್ಟೋಬರು ಒಂದು ಹೈಕೋರ್ಟಲ್ಲಿ ಕೇಸ್ನ ಕಾಲಿಂಗ್ ಇದೆ. ಆ ಕಾಲಿಂಗಲ್ಲಿ ಏನಾದರೂ ಯಾರು ಕೇಸ್ ಹಾಕಿದ್ರು ಅವ್ರನ್ನ ಅಟೆಂಡ್ ಆಗ್ತಾರೆ. ಅವಾಗ ನಮಗೆ ಗೊತ್ತಾಗುತ್ತೆ. ಇನ್ನೂ ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ, ನಾವು ಸ್ಟಡಿನ ಇನ್ನೂ ಸ್ವಲ್ಪ ದಿನ ಆಮೇಲೆ ಓದ್ಕೊಳ್ಳೋದು ಅಂತ ಅಂತಿರ್ತಾರೆ. ದಯವಿಟ್ಟು ಅದು ಮಾಡಬೇಡಿ. ನೀವು ಎಷ್ಟು ಪ್ರಿಪರೇಷನ್ ಆಗ್ತಾಯಿದ್ದೀರ ಅದನ್ನು ಕಂಟಿನ್ಯೂ ಮಾಡಿ. ಅದೇ ರೀತಿ ರಿವಿಷನ್ಸ್ ಮಾಡಿ. ಏಕೆ ಒಂದು ಕ್ಲಾರಿಟಿಯಾಗಿ ರೈಲ್ವೆ ಕಡೆಯಿಂದ ಕ್ಲಾರಿಟಿ ಇದೆ. ನಾವು 17 ನವಂಬರು ನೋಡಪ್ಪ, ನಾವು 25 ಇಸ್ವಿಗೆ ಯಾವುದೇ ಎಕ್ಸಾಮ್ ಮಾಡಿಲ್ಲ, ಸೊ ನೀವು ಕೇಸ್ ನಡೆಸಿ. ನಾವೇನು ಮಾಡ್ತೀವಿ ಅಂತಂದರೆ, ನಮ್ಮ ಏನು ಪ್ರೊಸೆಸ್ ಇದೆ ನಾವು ಅದನ್ನು ಮೂವ್ ಮಾಡ್ತೀವಿ. ಹೈಕೋರ್ಟ್ ಏನಿದೆ, ನಾನು ನಿಮಗೆ ಸ್ಟೇ ಇದೆ ಕೋರ್ಟಲ್ಲಿ, ನೀವು ಹೆಂಗೆ 17 ನವಂಬರಿಂದ ಎಕ್ಸಾಮ್ ನಡೆಸ್ತೀರಾ, ಅಷ್ಟು ವಿದ್ಯಾರ್ಥಿಗಳು ಇದಾಗುತ್ತೆ ಅಂತೇಳಿ ಹೈಕೋರ್ಟಲ್ಲಿ ಯಾವಾಗ ಜಡ್ಜ್ಮೆಂಟ್ ಇದೆ ಅಂತಂದರೆ, ಇದೇ ತಿಂಗಳು 28ನೇ ತಾರೀಕು ಒಂದು ಜಡ್ಜ್ಮೆಂಟ್ ಇದೆ, 30ನೇ ತಾರೀಕು ಒಂದು ಜಡ್ಜ್ಮೆಂಟ್ ಇದೆ. ಇದು ಫೈನಲ್. ಅಲ್ಲಿ ತನಕ ನೀವು ಯಾವುದೇ ರೀತಿಯಂತಹ ವೆಯ್ಟ್ ಮಾಡಬೇಡಿ, ನಿಮ್ಮ ಸ್ಟಡಿನ ಕಂಟಿನ್ಯೂ ಮಾಡಿ. ಹೈಕೋರ್ಟಲ್ಲಿ 30ನೇ ತಾರೀಕು ಜಡ್ಜ್ಮೆಂಟಿಂದ ಕೆಲವು ವಿದ್ಯಾರ್ಥಿಗಳಿಗೆ ಪೋಸ್ಟ್ಪೋನ್ ಆಗುತ್ತೆ, ಪೋಸ್ಟ್ಪೋನ್ ಆಗ್ಬೋದು, ಅಲ್ಲಿ ತನಕ ನಮ್ಮ ಟೈಮ್ ಸಿಗುತ್ತೆ ಅಂತ ಅಂದ್ಕೊಳ್ಳಬೇಡಿ. ಯಾಕೆಂತಂದರೆ 99% 17ನೇ ತಾರೀಕು ಎಕ್ಸಾಮ್ ನಡೆಯೋದು, ನವಂಬರ್ 17ನೇ ತಾರೀಕು ಎಕ್ಸಾಮ್ ನಡೆಯೋದು ಖಚಿತವಾಗಿದೆ, ಪಕ್ಕಾಗಿದೆ. ಯಾಕೆಂತಂದರೆ ನಾವು ರೈಲ್ವೆ ಹೇಳಿದೆ ನಮಗೆ 2025ರಲ್ಲಿ ಯಾವುದೇ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡಿಲ್ಲ. ನಾವು ಇದನ್ನು ಕಂಪ್ಲೀಟ್ ಮಾಡಿದ್ರೆ ಈ ವರ್ಷದ ನಾವು ಮಾಡೋಕ್ಕಾಗಲ್ಲ. ಸೊ ಅದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟು ಇನ್ನೊಂದು ನೋಟಿಫಿಕೇಶನ್ ರಿಲೀಸ್ ಮಾಡಬೇಕು, ಅದಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡಿ.